ಇನ್ನು 10 ಪ್ರಶ್ನೆ 10 ದಿನ 100 ಪ್ರಶ್ನೆಗೆ ಸ್ವಾಗತ. ಸೊ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳಿ. ಭಾರತದಲ್ಲಿ ರಾಜ್ಯಸಭೆಯನ್ನು ರದ್ದುಗೊಳಿಸಲು ಸಾಧ್ಯವಿದೆ. ರಾಜ್ಯಸಭೆಯು ಶಾಶ್ವತ ಸದನವಾಗಿದೆ. ಸರಿಯಾದ ಉತ್ತರವನ್ನು ಆರಿಸಿ ಅಂತ ಹೇಳಿ. ಸೊ ಇದರಲ್ಲಿ ಬಂದ್ಬಿಟ್ಟು ಸರಿಯಾದ ಉತ್ತರ ಬಂದ ಸೊ ಬಿ 2 ಮಾತ್ರ ಆಗುತ್ತೆ. ಸೊ ಏನಕ್ಕೆ ರಾಜ್ಯಸಭೆಯ ವಿಸರ್ಜಿಸಲಾಗದ ಒಂದು ಸದನ ಆಗಿದ್ದು ಸೊ 2 ವರ್ಷಗಳಿಗೊಮ್ಮೆ 1/3 ಸದಸ್ಯರು ಏನಾಗ್ತಾರೆ ಇದರಲ್ಲಿ ನಿವೃತ್ತಿಯನ್ನು ಹೊಂದ್ತಾರೆ. ಸೊ ನೆಕ್ಸ್ಟ್ ಕ್ವಶ್ಚನ್ ಬಂದಾಗ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಇದೆ. ಸೊ ಹಣದ ಮಸೂದೆಯನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು. ರಾಜ್ಯಸಭೆ ಹಣದ ಮಸೂದೆಯನ್ನು ತಿರಸ್ಕರಿಸಬಹುದು. ಸೊ ಇದಕ್ಕೆ ಉತ್ತರ ಬಂದ್ಬಿಟ್ಟು 1 ಆಗುತ್ತೆ. ಸೊ ಏನಕ್ಕೆ ಹಣದ ಮಸೂದೆಯನ್ನು ಕೇವಲ ಮೊದಲು ಅಥವಾ ಕೇವಲ ಏನು ಮಾಡಬೇಕು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬೇಕು. ಸೊ ಆದರೆ ರಾಜ್ಯಸಭೆಗೆ ಇದರ ಮೇಲೆ ಯಾವುದೇ ರೀತಿಯಾದಂಥ ಹೆಚ್ಚಿನ ಅಧಿಕಾರಗಳಿರೋದಿಲ್ಲ. 14 ದಿನಗಳು ಮಾತ್ರ ತಡೆ ಹಿಡಿಬಹುದು ಅಂತ ಹೇಳಲಾಗುತ್ತೆ. ಸೊ ನೆಕ್ಸ್ಟ್ ಕ್ವಶ್ಚನ್ ಬಂದಾಗ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಇದೆ. ರಾಷ್ಟ್ರಪತಿಯನ್ನು ಸಂವಿಧಾನದ ಉಲ್ಲಂಘನೆ ಕಾರಣದಿಂದ ಪದಚ್ಯುತಿಗೊಳಿಸಬಹುದು. ರಾಷ್ಟ್ರಪತಿಯ ವಿರುದ್ಧ ಆರೋಪವನ್ನು ಸಂಸತ್ತಿನ ಯಾವುದೇ ಭವನದ ಸದನದಲ್ಲಿ ಪ್ರಾರಂಭಿಸಬಹುದು ಅಂತ ಇದೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 2 ಸರಿಯಾಗಿದೆ, ಸಿ ಆಗುತ್ತೆ. ಏನಕ್ಕೆ ಸೊ ರಾಷ್ಟ್ರಪತಿಯವರನ್ನು ಉಲ್ಲಂಘನೆ ಮಾಡಿ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ನ ಅಥವಾ ಯಾವುದಾದ್ರೂ ಸರ್ಕಾರದ ನಿಯಮಗಳನ್ನು ಅಥವಾ ಪಾಲನೆ ಮಾಡದಿದ್ದಾಗ ಅವ್ರನ್ನ ಆರೋಪದ ವಿಧಿ ಪ್ರಕಾರ ಏನು ಮಾಡ್ಬೋದು ಪದಚ್ಯುತಿಯನ್ನು ಗೊಳಿಸ್ಬೋದು. ಸೊ ಈ ಆರೋಪ ಯಾವುದೇ ಸದನದಲ್ಲಿ ಕೂಡ ಆರಂಭವಾಗಬಹುದು ಅಂತ ಹೇಳ್ತಾರೆ. ಸೊ ಹೇಗಂದರೆ ಸೊ ಈ 2 ಸದನದಿಂದ ಆರಿಸಿ ಬರೋದ್ರಿಂದ ಯಾವುದೇ ಸದನದಲ್ಲೂ ಕೂಡ ಇವರ ವಿರುದ್ಧ ಸ್ಟಾರ್ಟ್ ಮಾಡಬಹುದು. ಸೊ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಇದೆ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ರಾಷ್ಟ್ರಪತಿ ನೇಮಕ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ಪ್ರಧಾನಮಂತ್ರಿ ನೇರವಾಗಿ ನೇಮಕ ಮಾಡ್ತಾರೆ ಅಂತ ಇದೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಸೊ 1 ಮಾತ್ರ ಆಗುತ್ತೆ. ಏನಕ್ಕೆ ಸುಪ್ರೀಂ ಕೋರ್ಟ್ನ ಎಲ್ಲ ನ್ಯಾಯಾಧೀಶರನ್ನು ಮುಖ್ಯ ಮತ್ತು ಇತರ ನ್ಯಾಯಾಧೀಶರನ್ನು ರಾಷ್ಟ್ರಪತಿಯವರು ಮಾತ್ರ ಏನು ಮಾಡ್ತಾರೆ ನೇಮಕವನ್ನು ಮಾಡ್ತಾರೆ, ರಾಜೀನಾಮೆಯನ್ನು ಕೂಡ ತಗೋತಾರೆ ಅನ್ನೋದನ್ನ ಇಲ್ಲಿ ನೋಡಬಹುದು. ಸೊ ನೆಕ್ಸ್ಟ್ ಬಂದಾಗ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಇದೆ. ಸೊ ಮೂಲಭೂತ ಹಕ್ಕುಗಳನ್ನು ಸಂವಿಧಾನದ 3ನೇ ಭಾಗದಲ್ಲಿ ನೀಡಲಾಗಿದೆ ಅಂತ ಇದೆ. ಸೊ ಮೂಲಭೂತ ಹಕ್ಕುಗಳನ್ನು ತುರ್ತು ಪರಿಸ್ಥಿತಿಯಲ್ಲಿ ಸಂಪೂರ್ಣವಾಗಿ ಸ್ಥಗಿತಗೊಳಿಸಬಹುದು ಅಂತ ಇದೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 1 ಮಾತ್ರ ಆಗುತ್ತೆ. ಸೊ ಏನಕ್ಕೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ 21 ವಿಧಿ 21 ಮತ್ತು 22ರಲ್ಲಿ ಬರುವಂಥ ಜೀವಿಸುವ ಮತ್ತು ಸ್ವತಂತ್ರ ಕೆಲವು ಹಕ್ಕುಗಳನ್ನು ಏನು ಮಾಡಲಿಕ್ಕಾಗೋದಿಲ್ಲ ಅಂದರೆ ಸ್ಥಗಿತಗೊಳಿಸಲಿಕ್ಕಾಗೋದಿಲ್ಲ ಅನ್ನೋದನ್ನ ಇಲ್ಲಿ ನೋಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದಾಗ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಇದೆ. ರಾಜ್ಯಪಾಲರನ್ನು ರಾಷ್ಟ್ರಪತಿ ನೇಮಕ ಮಾಡ್ತಾರೆ. ರಾಜ್ಯಪಾಲರು ರಾಜ್ಯ ವಿಧಾನಸಭೆಗೆ ಜವಾಬ್ದಾರರಾಗಿರ್ತಾರೆ ಅಂತ ಇದೆ. ಸೊ ಇದು ನೆಕ್ಸ್ಟ್ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಸೊ 1 ಮಾತ್ರ ಆಗುತ್ತೆ. ಏನಕ್ಕೆ ರಾಜ್ಯಪಾಲರನ್ನು ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ, ಇದು ಸರಿ ಇದೆ. ಸೊ ರಾಜ್ಯಪಾಲರು ವಿಧಾನಸಭೆಗೆ ಜವಾಬ್ದಾರರಾಗಿರ್ತಾರೆ, ಇದು ತಪ್ಪಾಗುತ್ತೆ. ಏನಕ್ಕೆ ರಾಜ್ಯಸಭೆಗೆ ಇದು ರಾಜ್ಯಪಾಲರು ರಾಜ್ಯ ವಿಧಾನಸಭೆಗೆ ಸಂಬಂಧನೆ ಪಡುವುದಿಲ್ಲ. ಎಲ್ಲಿವರೆಗೂ ರಾಷ್ಟ್ರಪತಿಯವರ ಇದಿರುತ್ತೋ ಅಲ್ಲಿವರೆಗೂ ಮಾತ್ರ ಇವರು ರಾಜ್ಯದಲ್ಲಿ ರಾಜ್ಯಪಾಲರಾಗಿ ಕೆಲಸ ಮಾಡ್ತಾರೆ. ಕೇಂದ್ರದಲ್ಲಿ ಸರ್ಕಾರ ಚೇಂಜ್ ಆದರೆ ಹುದ್ದೆ ಕೂಡ ಚೇಂಜ್ ಆಗುತ್ತೆ ಅನ್ನೋದನ್ನು ನೋಡಬಹುದು. ಸೊ ನೆಕ್ಸ್ಟ್ ಬಂದಾಗ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಇದೆ. ಭಾರತದ ರಾಷ್ಟ್ರಪತಿ ಉಪರಾಷ್ಟ್ರಪತಿ ರಾಜ್ಯಸಭೆ ಪದನಿಮಿತ್ತ ಸಭಾಪತಿಯಾಗಿರ್ತಾರೆ. ರಾಷ್ಟ್ರಪತಿಯವರನ್ನು ರಾಜ್ಯಸಭೆಯ ಸದಸ್ಯರು ಮಾತ್ರ ಆಯ್ಕೆ ಮಾಡ್ತಾರೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 1 ಮಾತ್ರ ಆಗುತ್ತೆ. ಸೊ ಭಾರತದ ಉಪರಾಷ್ಟ್ರಪತಿ 64ನೇ ವಿಧಿ ಪ್ರಕಾರ ರಾಜ್ಯಸಭೆಯ ಪದನಿಮಿತ್ತ ಸಭಾಪತಿಯಾಗಿರ್ತಾರೆ. ಸೊ ಉಪರಾಷ್ಟ್ರಪತಿಯವರನ್ನು ಲೋಕಸಭೆ ಮತ್ತು ರಾಜ್ಯಸಭೆಯ 2 ಸದನದ ಚುನಾಯಿತ ಮತ್ತು ನಾಮನಿರ್ದೇಶಿತ ಸದಸ್ಯರು ಏನು ಮಾಡ್ತಾರೆ ಆಯ್ಕೆ ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದಾಗ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಇದೆ. ಸಂವಿಧಾನ ತಿದ್ದುಪಡಿ ಅಧಿಕಾರ ಸಂಸತ್ತಿಗೆ ಸಂವಿಧಾನದ ಎಲ್ಲ ಭಾಗಗಳನ್ನು ಯಾವುದೇ ಮಿತಿ ಇಲ್ಲದೆ ತಿದ್ದುಪಡಿ ಮಾಡಬಹುದು ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 1 ಮಾತ್ರ ಆಗುತ್ತೆ. ಏನಕ್ಕೆ ಸಂವಿಧಾನ ತಿದ್ದುಪಡಿಯು ಮಾಡೋದು ಸಂಸದೀಯ ಅಧಿಕಾರ ಇದೆ. ಆದರೆ ಕೇಶಾನಂದ ಭಾರತಿ ವರ್ಸಸ್ ಕೇಂದ್ರ ಸರ್ಕಾರದ ಮುಖದ ಮೇಲೆ ಸುಪ್ರೀಂ ಕೋರ್ಟ್ ಏನಿದೆ ಮೂಲ ಸಂವಿಧಾನಕ್ಕೆ ಯಾವುದಕ್ಕೆ ಬರದೆ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಸೊ ಹಾಗಾಗಿ ಇದು ರಾಂಗ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶ್ಚನ್ ಬಂದಾಗ ಸರಿಯಾಗಿ ಹೊಂದಿಸಿಬಿಡಿ ಅಂತ 42ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಮೂಲಭೂತ ಕರ್ತವ್ಯಗಳು. ಸೊ 1. ಸೊ ನೆಕ್ಸ್ಟ್ ಬಂದಾಗ 44ನೇ ತಿದ್ದುಪಡಿ ಆಸ್ತಿ ಹಕ್ಕನ್ನು ತೆಗೆದುಹಾಕಿದ್ರು. 73ನೇ ತಿದ್ದುಪಡಿ ಪಂಚಾಯತ್ ರಾಜನ್ನು. ಸೊ ನೆಕ್ಸ್ಟ್ ಬಂದಾಗ 74ನೇ ತಿದ್ದುಪಡಿ ಬಂದ್ಬಿಟ್ಟು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಅನ್ನೋದನ್ನ ಇಲ್ಲಿ ನೋಡುತ್ತೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 4 ಆಗುತ್ತೆ. ಸೊ ನೆಕ್ಸ್ಟ್ ಬಂದಾಗ ಹಣಕಾಸು ಆಯೋಗ. ಸೊ ಹೊಂದಿಸಿಬಿಡಿ ಅನ್ನೋ ಒಂದಿದೆ. ಸೊ ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದಂಥ ವಿಧಿ ಸೊ 280 ಆಗುತ್ತೆ. ಸೊ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದಂಥ ವಿಧಿ ಬಂದ್ಬಿಟ್ಟು ಸೊ 324 ವಿಧಿ ಆಗುತ್ತೆ. ಸೊ ನೆಕ್ಸ್ಟ್ ಬಂದಾಗ ತುರ್ತು ಪರಿಸ್ಥಿತಿ 352. ಸೊ ನೆಕ್ಸ್ಟ್ ಸಂವಿಧಾನ ತಿದ್ದುಪಡಿ 368. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಗುತ್ತೆ.